साक्षात् परब्रह्म तस्मै श्री गुरवे नमः। जय मंगलम जय नमः पार्वतीश्वर महादेव। प्रातः स्मरणीय सद्गुರು ಜಗದ್ಗುರು ಮಹಾಲಿಂಗೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗದ್ಗುರು ಬೀರದೇವರನ್ನು ಮನದಾಳದಲ್ಲಿ ಸ್ಮರಿಸಿಕೊಂಡು ಜಗದ್ಗುರು ರೇವಣ ಸಿದ್ದೇಶ್ವರರನ್ನು ಧ್ಯಾನಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂತ ಪರಮ ಪೂಜ್ಯರಿಗೆ ಅನಂತ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಬೆಳಗಿನ ಜಾವದ ಪುರಾಣ ಪ್ರವಚನದಲ್ಲಿ ಭಾಗಿಯಾಗಿರತಕ್ಕಂತ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. ಇವತ್ತಿನ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಗುರುವಿನ ಆಶೀರ್ವಾದ ಅವಶ್ಯಕತೆ. ಮಾನವರಿಗೆ ಗುರುವಿನ ಆಶೀರ್ವಾದ ಅವಶ್ಯಕತೆ. ಈ ಆಶೀರ್ವಾದ ಸಂತೆಯಲ್ಲಿ ಸಿಗುವುದಲ್ಲ, ಗುರುವಿನ ಸೇವೆ ಮಾಡಿ ಗುರುವಿನಿಂದ ಪಡೆದುಕೊಳ್ಳಬೇಕು. ನಾವು ಸೇವಾ ಮಾಡಿ ಆ ಗುರುನಾಥನ ಕಡೆಯಿಂದ ಆಶೀರ್ವಾದ ನಾವು ಪಡ್ಕೋಬೇಕು. ಸದ್ಗುರು ಕರುಣೆ ಆಗಬೇಕಾದರೆ ನಾವು ಗರುವನ್ನು ಬಿಡಬೇಕು. ಗುರುವಿನ ಕರುಣೆ ಆಗ್ಬೇಕಂತಂದ್ರೆ ನಾವು ಗರುವನ್ನು ಬಿಟ್ಟು ನಡಿಬೇಕು. ಗುರುವಿನ ಕರುಣೆ ಆಗಬೇಕಾದರೆ ಗರ್ವವನ್ನು ಬಿಟ್ಟು ನಡೆಯಬೇಕು ಮತ್ತು ಶುದ್ಧ ಭಾವದಿಂದ ನಡೆಯಬೇಕು. ಶುದ್ಧ ಭಾವದಿಂದ ನಡೆದರೆ ಗುರು ಅಂತಃಕರಣ ಒಮ್ಮೆ ನಮ್ಮ ಮ್ಯಾಲ ಆಯ್ತು ಅಂತಂದ್ರ ನಮ್ಮ ಜನ್ಮ ಪರಂಪರೆ ಪಾವನ ಆಗಿಬಿಡ್ತದೆ. ಗುರುವಿನ ಅಂತಃಕರಣ ಒಮ್ಮೆ ಆತು ಅಂತಂದ್ರೆ ಮುಗಿತ, ನಮ್ಮ ಜನ್ಮ ಪಾವನ ಆಗಿ ಹೋಗ್ತೈತಿ. ಇದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾನ. ಎನ್ನ ಆತ್ಮೀಯ ಬಂಧುಗಳೇ, ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರನು ಕಾಯಲಾರನು. ಪರಮಾತ್ಮ ಒಮ್ಮೆ ನಮ್ಮ ಮ್ಯಾಲ ಸಿಟ್ಟ ಆದ ಅಂತಂದ್ರ ಗುರು ಎತ್ಕೋತಾನ, ಮತ್ತು ಗುರುನ ನಮ್ಮ ಮ್ಯಾಲ ಸಿಟ್ಟ ಆದ ಅಂದ್ರ ಪರಮಾತ್ಮ ಕೈ ಬಿಟ್ಟು ಬಿಡ್ತಾನು. ಅದಕ್ಕೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು ಹೇಳ್ತಾರೆ. ಗುರು ಕೊಟ್ರ ವರ ಬಿಟ್ರ ಶಾಪ, ಇವೆರಡು ಗುರುವಿನಲ್ಲಿ ಪರಂಪರೆ ಇರ್ತಾವೆ. ಗುರು ಕೊಟ್ರ ವರ ಬಿಟ್ರ ಶಾಪ. ಅವರು ಸದಾ ಅವರಲ್ಲಿ ಇರುತ್ತವೆ. ಅಂತಃಕರಣದಿಂದ ಆಶೀರ್ವಾದ ಮಾಡಿದರೆ ಜನ್ಮ ಜನ್ಮಕ್ಕೂ ನಮಗೆ ವರವಾಗಿ ಬರುತ್ತದೆ. ಅವ್ರ ಅಂತಃಕರಣದಿಂದ ನಮಗೆ ಆಶೀರ್ವಾದ ಮಾಡಿದ್ರು ಅಂತಂದ್ರ ನಮ್ಮ ಜನ್ಮ ಜನ್ಮಾಂತರ ಅದು ನಮ್ಗೆ ವರ ಆಗಿ ಬರ್ತದೆ. ಕೋಪದಿಂದ ಶಾಪ ಕೊಟ್ರೆ ಅಂತ ಸದ್ಗುರುವಿನ ಶಾಪ 4 ದಿನ ತಿಂಗಳ ಹಿಂದಿರುವುದಿಲ್ಲ. 5,000 ವರ್ಷಗಟ್ಲೆ ಬೆನ್ನು ಹತ್ತತ್ತೆ. 5,000 ವರ್ಷಗಟ್ಲೆ. ವರ್ಷಗಟ್ಲೆ ಬೆನ್ನು ಹತ್ತತಿ, ನಮ್ಮನ್ನ ಕಾಡುತ್ತತಿ. ನಾವು ಯಾಕ ಈ ಮಾತನ್ನ ಹೇಳ್ತೀವಿ ಅಂತಂದ್ರ, ಸೋಮಲಿಂಗಪ್ಪ ಅವರು ಇಲ್ಲೇ ಇದ್ದಾಗ ಗುರುವಿನ ಆಶೀರ್ವಾದ ಬಲ ಹೆಂಗಪ್ಪ ಅಂತ ಕೇಳಿದ್ರು. ಸೋಮಲಿಂಗಪ್ಪ ಅವರು ಇಲ್ಲಿ ಇದ್ದಾಗ ದುವಿ ಒಳಗಿದ್ದಲ್ಲ, ಇಲ್ಲೇ ಒಮ್ಮೆ ಮಧ್ಯಾಹ್ನ ಸಮಯ ಅಲ್ಲಿ ಇನ್ನೂರವ್ರೊಬ್ರು ಇದ್ರು. ನಾವು ಕೂಡ್ಕೊಂಡು ಅವರಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಅಪ್ಪಗಳ ಕಡೆ ಹೋದೆವು. ಹೋಗಿ ಅದು ಹೆಂಗ ಅಂಜಾಸ್ತ ಹೋದೆವು ಅವ್ರ ಕಡೆ. ಅದು ಏನೋ ನಮ್ದು ಯಾವ ಜನ್ಮದ ಇದು ಹೋಗಕ್ಕನ ಗವ್ಯಾಗಿದ್ರು ಅವರು. ಹೋಗಿ ನಮಸ್ಕಾರ ಮಾಡಿ ಕೂತು ಕುಲ್ಲೇನ ಏನಂದ್ರು, ಕುಲ್ಲೆ ಬರೀಪ ಅಂತಂದ್ರು. ನಮಸ್ಕಾರ ಮಾಡಿದೆವು, ಕೂತುಗಳಿಂದ ಶುರು ಮಾಡಿದ್ರೆ ನಿಮ್ಗೆ ಹೇಳ್ತಾನೆ. ಅವರು ನನಗ ತಗೊಂಡ್ಬಿಟ್ರು. ಅವ್ರು ನೀವು ಅಂತವ್ರು, ನೀವು ಇಂಥವ್ರು, ದೊಡ್ಡ ಮಠ ಮನೆ ಒಳಗೆ ಹುಟ್ಟಿದವರು, ಮತ್ತ ಅಂತ ದೊಡ್ಡ ಗುರುವಿನ ಮಕ್ಕಳು,
ಹಾಗೆ ನೀವು ಯಾವ ಪಾಠ ಕಲಿಬೇಕು ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅದ್ರದ್ದು ಅನು ಇಲ್ಲ. ಮತ್ ನೀವು ಎಲ್ಲ ನೀವು ಬಹಳ ಕೆಟ್ಟ ಸುಳಿ ಮಕ್ಕಳು ಅದ್ರಿ. ಮತ್ತ ಶರೀರ ದುಡಿಸ್ಬೇಡ್ರು, ಹೇಳಿ ಸುಳಿ ಮಕ್ಕಳ್ರೆ ಬಾಯಿ ದುಡಿಸ್ರಿ ಅಂದ್ರು. ಬಾಯಿ ದುಡಿಸ್ರಿ, ಭಗವಂತ ಮಾಡಿದ್ರೆ ನಿಮ್ ನಾಲಿ ಮೇಲೆ ಸದಾ ಇರ್ಲಿ. ಅಂದದ್ದು ಸಿದ್ಧ ಆಗ್ಬೇಕು, ಒಳ್ಳೇದಂದ್ರೆ ಒಳ್ಳೇದಾಗ್ಬೇಕು. ಬಾಯಿ ದುಡಿಸ್ರಿ, ಭಗವಂತ ನಾಮಸ್ಮರಣೆ ಮಾಡ್ರಿ. ಈ ಶರೀರ ದುಡಿಸ್ಬೇಡ್ರಿ. ಕೊಟ್ಟಿ ಸುಳಿ ಮಕ್ಕಳ್ರೆ ನೀವು ಕೆಟ್ಟ ಕೆಲಸ ಮಾಡ್ಕೊತ ಹೋಗ್ತೀರಿ, ಹೆಂಗ್ ಒಳ್ಳೇದಾಕೈತಿ. ಬಾಯಿ ದುಡಿಸ್ರಿ, ಭಗವಂತ ನಿಂದಿರ್ತಾನೆ ನಿಮ್ಮ ಹತ್ರ ಅಂತ ಹೇಳಿಸಿಂದ ಸೋಮಲಿಂಗಪ್ಪ ಅವ್ರು ಹೇಳಿದ್ರು. ಅವ್ರು ಹೇಳಿದಾಗ ಅವಾಗ ನನಗೆ ಏನ್ ಅನಿಸ್ತಪ್ಪ ಅಂತಂದ್ರೆ ಒಂದು ತರ ಏನೋ ಹಬ್ಬಗಳು ಕೋಪ ಆಗಿ ನನಗ ಹಿಂಗ್ ಮಾಡಿದ್ರೆ ಏನೋ ಅನಿಸ್ತ ಅವಾಗ. ಯಾಕಂದ್ರೆ ನಮಗೂ ಅಷ್ಟೊಂದು ಇದು ಇದ್ದಿಲ್ಲ. ಮುಂದೆ ಅದೇ ಮಾತನ್ನ ಒಂದ್ ತಿಂಗಳ 1.5 ತಿಂಗಳ ಅಥವಾ 2 ತಿಂಗಳದೊಳಗ ಅದು ಪರಿಣಾಮ ಆತ್ ನನಗೆ. ಅವ್ರು ಏನು ಮುಂದೆ ಕುಂಡ್ರಿಸ್ಕೊಂಡು ಬೇರೆ ಹೊಳ್ಳಿ ಅಧ್ಯಾತ್ಮ ಹೇಳಿ ತಲೆಯಂದೆಲ್ಲ ಇಳಿಸಿ ಕಳಿಸಿದ್ರು. ಅವತ್ತಿನ ದಿವಸ ನಿಮಗೆ ಹೇಳ್ತೀನಿ, ನನಗ ಅದು ಮುಂದೆ 2 ತಿಂಗಳಿಗೆ ಹೋಗಿ ಮಲ್ಲಿಗೆ ಹೂ ಅರಳಿದಂಗ ಆಗಿಬಿಡ್ತು. ಮಲ್ಲಿಗೆ ಹೂ ಅರಳಿದಂಗ ಆಗಿಬಿಡ್ತಿ. ನಮ್ಮ ಮನಸ್ಸು ಅರಳಿತು. ಆ ಭಗವಂತ ನನಗೆಲ್ಲ ಆ ತರ ಬೇದು ಮಾಡಿ ಏನನ್ನ ಅದನ್ನ ಹೇಳಿ ಕಳಿಸಿದ್ರು. ಅದು ಮಲ್ಲಿಗೆ ಹೂ ಆಗಿ ಮುಂದೆ ನನಗ ನೆನಪು ಹೆಂಗ ಆತು ಅಂತಂದ್ರ ಆ ಪುಗಳದು ನನಗ ಆಶೀರ್ವಾದ ಆದಂಗ ಆತಲ್ಲ ಅಂತ ಅನ್ನೋದು ಅನುಭವಕ್ಕೆ ಬರ್ತ. ಹೆಂಗ ಬರ್ತು ಅಂದ್ರೆ 2 ತಿಂಗಳಿಗೆ ಹೋಗಿ ಮಹಾತ್ಮಾರ ನನ್ ಸಣ್ಣ ನಂಗೆ ಪದ ಬರ್ಯಾಕೈತಿದ್ವು, ಹಾಡ ಬರ್ಯಾಕೈತಿದ್ವು, ಸಂಗೀತ ಮಾಡಿದ್ವು. ಆ ಕಾರ್ಯಕ್ರಮ ಭಗವಂತನ ಸದಾ ನಡೀತೆ. ಅವ್ರು ಏನ್ ಅಂದಿದ್ದಲ್ಲ ಅಂದಂಗ ಅವ್ರ ಆಶೀರ್ವಾದ ಮುಂದೆ ನಮ್ಮೊಂದು ರೂಟಿಗೆ ಹಚ್ತು ಅಂತ ಹೇಳಿ ಅವರಿಂದ ನಮಗ ಮುಂದೆ ಮಾರ್ಗ ಚಾಲು ಆಗ್ತದ, ಭಕ್ತಿ ಮಾರ್ಗ. ಅದರಂತೆ ನಾವು ಆ ಭಗವಂತನ ಕೃಪಾ ಪಡ್ಕೊಂಡಿವಪ್ಪ ಅಂತಂದ್ರ ಅವನ ಅಂತಃಕರಣ ಮಾತಂದ್ರ ನಮ್ಮ ಜನ್ಮ ಭಾವನಾಗತಿ. ಕೋಪದಿಂದ ನೋಡಿದ್ರು ಅಂತಂದ್ರೆ ಇದಕ್ಕೆ ಇನ್ನೊಂದು ಮಾತ. ತೆಂತನಿ ಮೌನೇಶ್ವರರು ಸಂಚಾರ ಮಾಡ್ತಾ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಶ್ರೀಸಂಗಿಗೆ ಬಂದ್ರ. ಅವ್ರು ಮಹಾ ತಪಸ್ಸುಗಳು ಮೌನೇಶ್ವರ ಪವಾಳಿ ಪುರುಷರು ಶ್ರೀಸಂಗಿಗೆ ಬಂದ್ರು. ಆ ಶ್ರೀಸಂಗಿ ಒಳಗ ಕಾಳಿಕಾ ದೇವಿ ಮಠದ ಆಶ್ರಮದೊಳಗೆ ಏನಂತಿಲ್ಲ, ಅಲ್ಲೆಲ್ಲ 15 ಮಂದಿ ಕಮಿಟಿ ಇದೆ. ಎಲ್ಲ ಬಹಳ ದೊಡ್ಡದಾರ ಅವ್ರದ ಕಮಿಟಿ. ಅಲ್ಲಿ ಇವ್ರ ಮೌನೇಶ್ವರರು ಹೋದ ಕೂಡ್ಲೇನ ಅವ್ರು ಹೆಂಗ್ ಹೋಗಿದ್ರು ಅಂತಂದ್ರ ಒಂದು ಭಿಕ್ಷುಕರ ಗತೆ ಒಂದು ಬೇರೆ ವೇಷ ಧಾರಣೆ ಮಾಡ್ಕೊಂಡು ಹೋಗ್ಬಿಟ್ರು. ಹೋಗ್ಬಿಟ್ರು. ಹೋದ ಕೂಡ್ಲೇನ ಅಲ್ಲಿ ಜನ ಯಾರು ಅವ್ರನ್ನ ಲಕ್ಷಿಸೋರಾದ್ರು. ಯಾಕಂತಂದ್ರ ಅರಿಲಿಲ್ಲ ಅವ್ರನ್ನ. ಇವ್ರು ಮಹಾತ್ಮರು ಪವಾಡಿ ಪುರುಷರು, ಇವ್ರು ಹಿಂಗ ನಮ್ಮವ್ರು ಅನ್ನೋದು ಅರು ಆಗ್ಲಿಲ್ಲ ಅವ್ರಿಗೆ. ಆಗ್ಲಾರ್ದಕ್ಕೆ ಏನ್ ಮಾಡಿದ್ರು, ಒಂದು ತರ ಇದರಿಂದ ನೋಡಕತ್ತಿದ್ರು ಅವ್ರು 15 ಜನ. ಅವ್ನ ಕೊಳ್ಳಾಗಿದ್ದೋ ಪವಿತ್ರ ಇದು ಇಲ್ಲ. ಮತ್ತ ಅವರು ಜನಿವಾರದವ್ರು ಅದು ಏನ್ ಕಾಣಲಿಲ್ಲ, ಇವ್ ಏನೋ ಬ್ಯಾರೆ ಕಾಣ್ತಾನ ಅಂತೇಳಿ ಅದ್ರ ಮೇಲಿಂದ ಅವ್ರು ಅವಾಗ ಲಕ್ಷ ಕೊಡ್ಲಿಲ್ಲ ಅವನ ಕಡೆ. ಅವಾಗ ಅವ್ರ ಮೌನೇಶ್ವರರು ಏನ್ ಮಾಡಿದ್ರು, ಆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಆ ದೇವಿ ಗರ್ಭಗುಡಿ ಒಳಗೆ ಹೋಗ್ಬೇಕಂತೇಳಿ ಹೋದ್ರು. ಹೋಗ್ಬೇಡ ಒಳಗತ್ತಂದ್ರು. ಯಾಕಪ್ಪ ಅಂತಂದ್ರು. ಇಲ್ಲ ನೀನ್ ಅಲ್ಲಿ ಗುಡಿಗೆ ಹೋಗ್ಬೇಡ ಅಂತಂದ್ರು. ಇಲ್ಲೋ ಮಾರ ನಾ ದೇವಿ ದರ್ಶನಕ್ಕಾಗಿ ಬಂದ್ ಸ್ವಲ್ಪ ಒಳಗ್ ಬಿಟ್ಟು ಬಿಡ್ರಂತ. ಇಲ್ಲ ನೀ ಏನೋ ತರ ಖರಾಬ್ ಕಾಣಕತ್ತಿ, ಬಾ ನಡೆಯ ಕಡೆ ಅಂತಂದ್ರು. ಬಾಳ ಒತ್ತಾಯ ಮಾಡಿದ ಕೂಡಲೇ ಅವ್ರು ಪವಾಡಿ ಅವ್ರಿಗೆ ಹೆಂಗ್ ಗೊತ್ತ, ಒತ್ತಾಯ ಮಾಡ್ಯಾರ ಬಿಡ್ರ ಒಳಗ್ ಹೋಗ್ಬೇಡ, ಮತ್ತೆ ಅಲ್ಲಿ ಗರ್ಭದ ಗುಡಿ ಹೊಸಲ್ ಕಟ್ಟ ನಮಸ್ಕಾರ ಮಾಡಿ ಅಲ್ಲಿ ತನಾರ ಬಿಡ್ರೋ ಮರ ಅನ್ನೋ. ಅವಾಗ ಮೊಣಪ್ಪ ಏನ್ ಮಾಡಿದ, ಆ ಹೊಸಲ್ ತನ ಹೋಗಿ ಆ ದೇವಿಗೆ ನಮಸ್ಕಾರ ಮಾಡೋ ಮುಂದ ಮತ್ತೆ ನಮ್ಮೆಲ್ಲರ ಕಣ್ಣಿಗೆ ಹ್ಯಾಕ್ ಕಾಣ್ಬೇಕು. ಅವ್ರೊಂದು ಪವಾಡ್ ತೋರಿಸಿದ್ರ. ಒಂದ್ 5 ಗುಂಪಿ ಹೇಸಿಗೆ ಮಾಡಿದಾರ ರೀತಿ ಮಾಡಿದ್ರು. ಅವ್ರು 5 ಗುಂಪಿ ಅಲ್ಲೇ ಹೊರಸಲ್ ಮುಂದೆ. ಅವ್ನ ಹೊಲಸು ಮಾಡಿದಪ್ಪ, ಇವ ಖರಾಬ್ ಮಾಡಿದ ಅಂತೇಳಿ ಅವನ ಕಟ್ಗಿಲಿ ಚುಮ್ಮಾಕತ್ತಿದ್ರು. ಅವ್ರು ಅವ್ ಪಂಚಾಳ್ತಾರೆ ಕಟ್ಗಿಲಿ ಚುಮ್ಮಾಕತ್ತಿದ್ರು. ಅಲ್ಲೆಲ್ಲ ಹೊಲಸು ಮಾಡಿದ್ ನೋಡಿದ್ರು. ಇಲ್ಲೋ ಮರ ನಾ ಮಾಡಿಲ್ಲ ಅಂತ ಕೆಳಗ್ ನುಗ್ಸಿದ್ರು. ಯಾರು ಹಚ್ಕೊಳ್ಳಿಲ್ಲ. ಅಲ್ಲೊಪ್ಪ ನಾ ಮಾಡಿಲ್ಲ ಅಂತಂದ್. ನೋಡಲ್ಲ ಎಲ್ಲ ಖರಾಬ್ ಮಾಡಿದತ್ತಂದ್ರ. ಮುಂದ್ ಕರೆ ಹೋಗಿ ನೋಡ್ರಿ ನಾವು. ಇವ್ರು 4 ಜನ ಮುಂದಕ್ಕೆ ಹೋಗಿ ನೋಡ್ರಿ. 5 ಬಂಗಾರ ಗುಂಪಿ, 5 ಬಂಗಾರ ಗುಂಪಿ. ಅದು ಒಂದು ತರ ಹೊಲಸು ಕಂಡಾಗ ಇವ್ರ ಭಾವನೆದೊಳಗೆ ಏನಿತ್ತು ಅಂತಂದ್ರೆ ಅವ್ನು ಮುಟ್ಟಿಸ್ಕೊಳ್ಳೋ ಪರಿಸ್ಥಿತಿ ಒಳಗಿದ್ರು. ಅದೇ ಮುಂದೆ ಬಂಗಾರ ಆದ ಕೂಡಲೇನ ಅಸಲು ಬಂಗಾರ ಬಿಟ್ರು, ಇದು ಚಿನ್ನದ ಬಂಗಾರ ಕೂಡಾಡಕತ್ತಿದ್ರು. ದುರಾಸೆ ಆಗ್ತಿವ್. ಆ ದುರಾಸೆಯನ್ನ ಕಂಡು ಮೌನೇಶ್ವರ ಏನ್ ಮಾಡಿದ, ಆ ಜನರಿಗೆ ನೀವು ನಾನಾ ಬಂಗಾರ ನಾನಾ ಅನ್ನುವಂಥದ್ದು ನಿಮಗೆ ಅರಿವು ಆಗ್ಲಿಲ್ಲ, ಗುರುವಿನನ್ನ ಅರಿವು ನಿಮಗ್ ಮಾಡ್ಕೊಳ್ಳೋದಾಗ್ಲಿಲ್ಲ. ಹೋಗಿ ಆ ಬಂಗಾರಕ್ಕೆ ಆಸೆ ಮಾಡಿದ್ರು, ದುರಾಸೆ ಪಟ್ರಿ. ನೀವು ಸೊಳೆ ಮಕ್ಕಳ ನೀವು ಕಟ್ಗೆ ಕೆಟ್ಟ ಹೊಟ್ಟೆ ತುಂಬ್ಕೊರಿ, ನಿಮ್ಗೆ ಯಾವಾಗ ಐಶ್ವರ್ಯ ಆಗ್ಬಾರ್ದು ಅಂತ ಶಾಪ ಕೊಟ್ಟು ಗುರು. ಯಾವಾಗ ಶಾಪ ಕೊಟ್ಟಾರೋ ಅದು ಇನ್ನ ಶಾಪ ವಿಮೋಚನೆ ಯಾವಾಗ ಆಗ್ತೈತೋ ಗೊತ್ತಿಲ್ಲ. ಅದು ಅವ್ರ ವಂಶ ಪರಂಪರೆ ನೋಡಿ ಯಾರು ಶ್ರೀಮಂತರು ಕಾಣ್ತಾರ ಅವರು. ಗುರುನಾಥನ ಶಾಪ
ಅವರು ಹಿಡಿದು ವರನ ಪಡ್ಕೊಂಡಿದ್ರಂದ್ರ ಸುಖಿಯಾಗಿರ್ತಿದ್ರು. ಅದು ಶಾಪ ಗುರಿ ಆಗ್ಬಿಟ್ರು. ಭಗವಂತನ ಶಾಪ ಅದು 5,000 ವರ್ಷ ಗಂಟೆ ಹೋಗೈತೆ. ಅದು ಎಷ್ಟು ಹೋಗಿ ಅದು ಮುಕ್ತ ಆಗ್ಬಿಟ್ಟು ಗೊತ್ತಿಲ್ಲ. ಅವ್ರು ಇನ್ನೂ ಅಲ್ಲಿವರೆಗೂ ಬಳಗಬೇಕು. ಅವ್ರು ಹಂಗ ಅವರಿಗೆ ಶಾಪ ಕೊಟ್ಟ ಮೌನೇಶ್ವರ ಏನ್ ಮಾಡಿದ, ಆದ್ರೂ ಅವ್ರಿಗೆ ಇದಾಗ್ಲಿಲ್ಲ. ಮುಂದದ ಬಂಗಾರದಿಂದಾಗಿ ಪಶ್ಚಾತ್ತಾಪ ಆಗಿ ಓಡಾಡಿ ಖಾಲಿ ಬೆಳಕ್ ಹಚ್ಚಿದ್ರು. ಅವಾಗ ಮೌನೇಶ್ವರ ತನ್ನ ನಿಜ ಸ್ವರೂಪನ್ನ ತೋರಿಸಿದವ್ರಿಗೆ. ತೋರಿಸಿದ ಕೂಡಲೇ ಅವಾಗ ಏನಂದ್ರು, ಇವ ನಮ್ಮ ಮೌನಪ್ಪಯ್ಯ ನಮ್ಗ ಗೊತ್ತಾಗ್ಲಿಲ್ಲ, ಹಿಂಗಾತು ಅಂತ ಹೇಳಿಸಿಂದ ಅವಾಗ ಬಡ್ಕೊಳಕ್ ಹಚ್ಚಿದ್ರು. ಅವ್ ಪವಾಡಿ ತೋರಿಸ್ರಿ ಮಾಯ ಆಗ್ಬಿಟ್ಟು ಅಲ್ಲಿಂದ ಎಲ್ಲಿಗೆ ಹೊರಟ್ರು ಅಂತಂದ್ರ ಕಂಚಿ ಕಾಮಾಕ್ಷಿ ಹೊಂಟ್ರಿ. ಅವ್ರು ಯಾರು ಮೌನೇಶ್ವರ ಕಂಚಿ ಕಾಮಾಕ್ಷಿ ಹೊಂಟ್ರು. ಬ್ಯಾಸಿಗೆ ಸಮಯ ಕಾಲು ಸುಟ್ಕೋತ ಹೊಂಟ್ರು. ಅವಾಗ ಮುಂದ ಅರಣ್ಯದೊಳಗ ಒಬ್ಬ ಕುರಿಗಾರ ಒಂದು ಬಣ್ಣಿ ಗಿಡದ ನೆರಳಿ ಕುರಿ ತರ್ಕೊಂಡ ಮಧ್ಯಾಹ್ನದೊಳಗೆ ಹಾಲು ಕಾಸ್ಕೋತ ಕೂತಿದ್ದ. ಇವ ನಡ್ಕೋತ ಹೊಂಟ ನೋಡ್ರಿ ಮೌನೇಶ್ವರ ಹೊಂಟಿದ್ದ. ಅವ ಕುರಿಗಾರ ದೂರ ಇತ್ತ ನೋಡಿದ. ಪಾಪ ಮೌನೇಶ್ವರ ಕಾಲು ಸುಟ್ಕೋತ ಬಿಸಿಲಾಗ ಈ ಕಡೆ ಯಾಕೆ ಹೊಂಟಪ್ಪ ಇವ ಹಿಂಗ್ ಬಂದ ಅವ ಗೊತ್ತು ಮಾಡಿದ. ಅದಕ್ಕೆ ಅವ್ರಿಗೆ ಶಿವನ ಕುರುವನ್ನ ಅರಿತವ್ರ ಅಂತ ಹೇಳ್ತಾರ. ಅವ್ರಿಗೆ ಮೌನಪ್ಪ ಸೆಣೆಕ್ ಬಂದ್ ಕುಳಿಯಪ್ಪ, ಏನಪ್ಪ ಕೆಟ್ಟ ಬಿಸಿಲಾಗ ಕಾಲು ಸುಟ್ಕೋತ ಬಂದಿ, ಬಾರಪ್ಪ ಪುಣ್ಯಾತ್ಮ ಇಲ್ಲೇ ಸ್ವಲ್ಪ ಊಟ ಮಾಡೋತಂದ ಅವ ಕುರಿಗಾರ ಕರೆದ. ಅವ್ ಮೌನಪ್ಪ ಏನಂದ ಇವನ್ ಪರೀಕ್ಷೆ ಮಾಡ್ಲಕ್ಕ, ನಮ್ಮ ಮೌನಪ್ಪ ಅಲ್ಲಪ್ಪ ಅಂದ. ಹೌದು ಬಾರೋ ಮರ, ನೀ ಮೌನಪ್ಪ ನನ್ಗೆ ಗೊತ್ತೈತಿ ಬಾರಪ್ಪ ಅಂತ. ಅವಾಗ ಮೌನೇಶ್ವರ ಏನ್ ಮಾಡಿದ, ಅಲ್ಲಿ ಹೋದ. ಅವ ಕಂಬಳಿ ಹಾಸಿದ, ಕಂಬಳಿ ಮೇಲೆ ಮೌನೇಶ್ವರನ್ ಕುಂಡ್ರಿಸಿದ. ಮತ್ತ ಕಮ್ಮಗ ಕುರಿ ಹಾಲು ಹಿಂಡಿ ಹಾಲು ಕಾಸಿ ಅವ್ರ ಹತ್ರ ಇದ್ದಟ್ಟು ಪ್ರಸಾದ ಅವ್ರ ಬೊಗಾಡಿನ ಎತ್ತು ಅವ್ರ ಮುಂದೆ ಇಟ್ಟು ಮೌನೇಶ್ವರ ಪ್ರಸಾದ ಮಾಡಿಸಿದ್ರು. ತತ್ರಾಣಿಗಳು ನೀರು ಕುಡಿದ್ರು. ಆನಂದ ಆಯ್ತು, ತೃಪ್ತಿ ಆಯ್ತು. ಉಂಡು ಏನ್ ಅವ್ರಿಗೆ ಆನಂದ ಆಯ್ತು. ಅವಾಗ ಹೇಳಿದವ, ಏನಪ್ಪ ಕುರಿಗಾರಿಗೆ ಆಶೀರ್ವಾದ ಮಾಡಿದ, ಜೀವನದೊಳಗ ನಿನ್ನ ವಂಶದೊಳಗ ಅನ್ನ ನೀರ ಎಂದೂ ಕೊರತೆ ಆಗಬಾರ್ದು ಹೋಗಪ್ಪ ಅಂತೇಳಿ ಆಶೀರ್ವಾದ. ಇಲ್ಲಿವರೆಗೆ ಅವರು ಮೌನೇಶ್ವರ ಕುರಿಕಾದ್ರು ಎಲ್ಲ ಪವಾಡಗಳನ್ನು ಮಾಡಿದ್ರು. ಹಂಗ ಗುರುದೇವನ ಆಶೀರ್ವಾದ ಅಂತಂದ್ರ ಅವಶ್ಯಕತೆ ಅಂತಂದ್ರ ಮಾನವ ಜನ್ಮಕ್ಕೆ ಅದು ಮುಖ್ಯ. ನಾವು ಅದನ್ನ ಮಾಡ್ಲೇಬೇಕು. ಅದಕ್ಕ ನಿನ್ನೆ ಸ್ವಲ್ಪ ವಿಷಯ ಹಬ್ಬಗಳು ಚರ್ಚೆ ಮಾಡಿದ್ರು. ಹಬ್ಬ ಈ ಜಾಗ ಇದ್ರ ಸಂಬಂಧ ಅದಕ್ಕೆ ಒಂದು ಸ್ವಲ್ಪ ಹಬ್ಬದ ವಿಸ್ತಾರವನ್ನು ತಗೊಂಡ್ ಬಂದ ಹೇಳ್ಬೇಕಂತ ಅಪೇಕ್ಷೆ ಐತಿ. ಹೇಳೋಣಪ್ಪ. ಸಿದ್ದಮಹಾಳಿಂಗರಾಯ ದೈವಂಡಗೌಡರ ಹಬ್ಬಕ್ಕ ದಂಡದಳ ಎಲ್ಲ ತಯಾರು ಮಾಡ್ಕೊಂಡು ಹುಲಿಜಂತಿಯಿಂದ ದಂಡದಳ ಎಲ್ಲ ತಯಾರು ಮಾಡ್ಕೊಂಡು ದೊಡ್ಡವಾದ ಶಿವಸ್ಥಾನ ತಗೊಂಡು ಭಾವನ ಬಿರುದುಗಳನ್ನ ತಗೊಂಡ ಭೂಮಿ ತಲೆ ಮೇಲೆ ಮೊಟ್ಟ ಮೊದಲ ಪಲ್ಲಕ್ಕಿ ಅಂತಂದ್ರ ಮಹಾಳಿಂಗರಾಯ. ಅವಾಗ ಜಗತ್ತಿನೊಳಗೆ ಒಡ್ಡಿವಾಲಗ ಅನ್ನೋದು ಗೊತ್ತಿಲ್ಲ, ಶಿವಸ್ಥಾನ ಅನ್ನೋದು ಗೊತ್ತಿಲ್ಲ, ಪಲ್ಲಕ್ಕಿ ಗೊತ್ತಿಲ್ಲ, ಈ ಭಾವನ ಬಿರುದುಗಳನ್ನ ಗೊತ್ತಿಲ್ಲ. ಶಿವನಿಂದ ವರ ಪಡ್ಕೊಂಡು ಹಳ್ಳಿಯ ದಿಲ್ಲಿ ಭಾಷೆ ಪಟ್ಟಣದೊಳಗೆ ಹೋಗ್ತಿತ್ತು. ಅದನ್ನ ಜಾತಿ ಜೊತೆ ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲೇ ಬರ್ದಿತ್ತು. ಸೋಮರಾಯಗೌಡ ದಿಲ್ಲಿ ರಾಜ್ಯ ಗೆದ್ದ, ಮಕ್ಕಳನ್ನ ಹಚ್ಚಿ ಅದನ್ನ ತೆಗೆಸ್ಕೊಂಡ ಮುಂದೆ ತಂದು ಇಲ್ಲೇ ಧಾಮಜ್ ಪಂತನ ಕಲ ದೇಗದೊಳಗೆ ಇಟ್ಕೊಂಡಿದ್ರು. ಆಮೇಲೆ ದೈಗೊಂಡನ ಹಬ್ಬಕ್ಕೆ ಬರೋ ಮುಂದ ಒಡ್ಡಿವಾಲಗ ಶಿವಸ್ಥಾನ ಎಲ್ಲ ಅದನ್ನ ತಯಾರು ಮಾಡ್ಕೊಂಡು ದಂಡದೊಳಗೆ ತಗೊಂಡ ಹುಲಿಜಂತಿ ಗ್ರಾಮನ ಬಿಡ್ತಾರ. ಅವ್ರು ಹುಲಿಜಂತಿ ಗ್ರಾಮ ಬಿಟ್ಟ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಹುಬ್ಬಣ್ಣೂರಿಗೆ ಬಂದ್ರು. ಹೆಜ್ಜೆಗೆ ಪವಾಡ ಮಾಡ್ಯಾರ ಮಣಿಗೆ ಹೇಳ ಮಾಳಪ್ಪ ಅನ್ನೋ ತಿಳಿಸಿಂದ ಹಿರಿಯರು ಹಾಡ್ಕೊತ ಬಂದಾರ. ಆವಾಗ ಹುಬ್ಬಣ್ಣೂರಿಗೆ ಬಂದ್ರು. ಹುಬ್ಬಣ್ಣೂರದಿಂದ ಮತ್ತೆ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಇದು ಕಾತ್ರಾಳ ಚಿಕ್ಕಲಿಗೆ ನಡಬಾರ್ದೈತಲ್ಲ ಈ ಭೂಮಿಯಾಗ, ಅಲ್ಲಿ ಬಂದು ಪವಾಡ ಮಾಡಿದ್ರು. ಅಲ್ಲಿ ಹುಲಿಜಂತಿ ಹೆಣ್ಮಗಳು ಕೊಟ್ಟಿತ್ತು, ಅದೆಲ್ಲ ನಿಮ್ಗೆ ಕತಿ ಗೊತ್ತೈತಿ. ಅಲ್ಲಿಂದ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಹಳ್ಳಿಗೆ ಬಂದ್ರಿ. ಹಳ್ಳಿ ಮಾಳಿಂಗರಾಯ ಆಯ್ತದಲ್ಲ, ಹಳ್ಳಿಗೆ ಬಂದ್ರು. ಹಳ್ಳಿಯಿಂದ ಬಬಲಾದಿಗೆ ಬಂದ್ರು. ಬಬಲಾದಿ ಮುಂದ ಅಲ್ಲಿ ಹೊಳಿ ತುಂಬಿ ಹರಿತಿತ್ತು. ಅಂಬಿಗಾರ ಚೌಡಗೆ ನಾವು ಹಾಸತ್ ಹೇಳಿದ್ರು. ಅಂಬಿಗಾರ ಚೌಡ ಏನೋ ಅವು ಒಂದು ಇದು ಹಾಸ್ಲಿಲ್ಲ ಅವಾಗಿನ ಟೈಮ್ಗೆ. ಇಲ್ಲಪ್ಪ ನನಗೆ ಆಗೋದಿಲ್ಲ ಅಂತೇಳಿ ಅವ ಏನು ತಿರಸ್ಕಾರ ಮಾಡಿದ. ಅವಾಗ ಮಹಾಳಿಂಗರಾಯ ಏನ್ ಮಾಡಿದ, ದಂಡ ಅಂದ್ರೆ ಏನ್ರಿ 4 ಮಂದಿ 5 ಮಂದಿ 1000 ಗಂಟೆ ದಂಡ ಇತ್ತದ ಏನ್ರಿ. ಅದ್ರೊಳಗ ನಿನ್ನ ಹಬ್ಬಗಳು ಹೇಳಿದ್ರಲ್ಲ, ಇವ್ರದ್ದು ಹೆಣ್ಣು ತಗೊಂಡದ್ದು ಮಾಡಿದ್ದು. ಅದ್ರಾಗ ಇಂಡಿನಿಂಗರಾಯ, ಕುಪ್ಸಂಗಿ ಕಾಮರಾಯ, ತದ್ದೆವಡಿ ಅಲ್ಲಮುತ್ತ, ಹಂಜಿಗೆ ಈರಮುತ್ತ, ತ್ಯಾವರ್ಗಿ ಚಾಯ್ ಮುತ್ತ, ಅವ್ರು 7 ಮಂದಿ ಮಹಾಳಿಂಗರಾಯ ಗೆಳೆಯರ ಅಂತ ಹೇಳ್ಕೊಂಡು ಬಂದಿದ್ರು. ಅಂತಿದ್ದವ್ರು ಎಲ್ಲಾರು ಕೂಡ್ಕೊಂಡ ಚೌಡ ನಾವು ಹಾಸ್ಲಾಗ್ದಂದ್ರೆ ತುಂಬಿದ ಹೊಳೆ ಮೇಲೆ ಮುತ್ತ ಮಹಾಳಿಂಗರಾಯ ಇಲ್ಲೇ ಬಬಲಾದಿ ಮುಂದ ಆ ಜಾಡಿ ಗಂಬಳಿಯನ್ನ ಹಾಸಿ ಆ ಜಾಡಿ ಗಂಬಳಿ ಮೇಲೆ ತುಂಬಿದ ಹೊಳೆಯನ್ನ ಆ ದಂಡ ಸಮೇತ ಕರ್ಕೊಂಡು ಬಂದ್ಬಿಟ್ಟು ಮಾಡಿ
ದಂಡಗಳ ನೀರ ಮೇಲೆ ಜಾಡಿ ಇದ್ರ ಮೇಲೆ ಆ ಭಗವಂತನ ಕೃಪಾ ಆಶೀರ್ವಾದದಿಂದ ಎಲ್ಲರೂ ದಾಟಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಊರಾಗಿನ ಗುಡಿ ಐತಿರ್ಲ ಈ ಜಾಗಕ್ಕೆ ಮುಂಡನೂರು ಊರಾಗ ಬಂದ್ರು. ಅಲ್ಲಿ ಬಂದ ಕೂಡಲೇ ಊರ್ ಜನ ಎಲ್ಲ ಅವ್ರ ತರಿಬಿ ಗೌಡ್ರು ಅವ್ರು ಎಲ್ಲರೂ ಕೂಡ್ಕೊಂಡು ಅವ್ರ ಪಾದ ಪೂಜೆ ಮಾಡಿ ಅಂಬ್ಲಿ ಮಾಡಿ ಇಡೀ ಜನ ಎಲ್ಲ ಅಂಬ್ಲಿ ಸ್ವೀಕಾರ ಮಾಡಿದ್ರು. ಅಲ್ಲಿ ಮಾಳಪ್ಪಂದು ಪವಾಡ ಆಗೈತಿ, ಮ್ಯಾಲಕ್ ಮರ ಮೂರ್ತಿ ಐತಿ ನಮ್ಮನ. ಅಲ್ಲಿಂದ ಕ್ವಾಣೂರಿಗೆ ಹೋದ್ರು. ಎಲ್ಲಾ ಶಿವಸ್ಥಾನ ತಗೊಂಡು ಮೆರವಣಿಗೆಯಿಂದ ಕ್ವಾಣೂರಿಗೆ ಹೋಗಿ ದೈಗೊಂಡಗೌಡ ಹಬ್ಬದ ಕಾರ್ಯಕ್ರಮ ಎಲ್ಲಾರು ಮುಗಿಸ್ಕೊಂಡು ಕ್ವಾಣೂರು ಮಠದಾಗ ಕೊಂಡ ಹಾರಿ ಮುಂಡೂರು ನರಗಲ್ ಪಡಿ ಮೇಲೆ ಏನು ಹೃದಯ ಆದ್ರಲ್ಲ ಇಲ್ಲಿ ಬಂದ ಅದು ನಾವು ಕಡೆಯದು ಅಂತ ಹೇಳ್ಕೊಂಡು ಬಂದಿದ್ದು. ಅದನ್ನ ಸಂಶಯ ನಿರ್ಮೂಲಕ್ಕಾಗಿ ನಿನ್ನ ಅಪ್ಪಗಳು ಸಾಕಂತ ಹೇಳಿದ್ರು. ಕಡಿದು ಅಂತಂದ್ರೆ ಕಡಿದ. ಅದಕ್ಕ ಈಗ ಕೆಲವೊಂದು ಸಂಸ್ಕೃತ ಇದ್ರಾಗ ಶಬ್ದಗಳು ಹೇಳ್ತತಿ. ಶ್ರೀ ಮಾಲಿಂಗರಾಯರು ಜಗತ್ ಕಲ್ಯಾಣಾರ್ಥಂ ಜಗಜ್ಯೋತಿ ರೂಪೇಣ ಶತಾಧಿಕ ಶಸ್ತ್ರ ವರ್ಷಾಣಿ ತದನಂತರ ದ್ವಾಪಾರ ವಿಗ ಅಂತ ನಾಮ ಗ್ರಾಮೇ ಮುಂಡಗನೂರ ವಿದೇಶ ಕೈವಲ್ಯ ಪ್ರಾಪ್ತ ಅಂತೇಳಿ ಸಂಸ್ಕೃತ ಹೇಳ್ತಂತ. ವಿದೇಶ ಕೈವಲ್ಯ ಅಂದ್ರೆ ಇಲ್ಲಿ ಐಚಾದ್ರು ಅಂತ ಅರ್ಥ. ಏನ್ ಹೇಳ್ರಿ? ಶ್ರೀ ಮಾಲಿಂಗರಾಯರು ಜಗತ್ ಕಲ್ಯಾಣಾರ್ಥಂ ಜಗಜ್ಯೋತಿ ರೂಪೇಣ ಶತಾಧಿಕ ಶಸ್ತ್ರ ವರ್ಷಾಣಿ ತದನಂತರ ದ್ವಾಪಾರ ವಿಗ ಅಂತ್ಯ ನಾಮ ಗ್ರಾಮೇ ಮುಂಡಗನೂರ ವಿದೇಶ ಕೈವಲ್ಯ ಪ್ರಾಪ್ತ ಅಂತೇಳಿ ಅದೊಂದು ಉಲ್ಲೇಖ ಹೇಳ್ತದೆ. ಆದ್ರ ಮುತ್ಯ ಮಾಳಿಂಗರಾಯ ಜಿತಾ ಉಳಿದಿದ್ದಿಲ್ಲ. ಇಲ್ಲಿ ಯಾರು ಉಳಿದ್ರು ಅಂತಂದ್ರ 4 ಜನ ಇಲ್ಲಿ ಉಳಿದ್ರು. ಮಾಳಿಂಗರಾಯ, ಈರವ್ ಶರಣಿ, ಸೋಮುತ್ಯ, ಸೋಮಾಬಾಯಿ ಇವ್ರು 4 ಜನ ಇಲ್ಲೇ ಉಳಿದ್ರು. ಉಳಿದವ್ರು ಏನಂತ ಬಾಕಿದವ್ರು ಅವ್ರ 3 ಮಂದಿ ಮಕ್ಕಳು ಬಾಂಧಸಿದ್ರು. ಎಲ್ಲರೂ ಅಲ್ಲಿ ಮುಂದ ಹುಜೈತಿ ಮಠಕ್ಕ, ಏಣಿಕೆ ಮಠಕ್ಕ, ಶಿರಡೂರ್ ಮಠಕ್ಕ ಅವ್ರ 3 ಮಂದಿ ಹೋದ್ರು. ಸಣ್ಣ ಮಗ ಸೋಮುತ್ಯ ಇಲ್ಲಿ ಉಳಿದ್ರು. ಅವ್ನ ಜೊತೆಗೆ ಅವ್ರು ಬಂದವ್ರು ಸಿದ್ರು ತಮ್ಮ ಸ್ಥಾನಕ್ಕೆ ಬಳಿ ದಾಟಿ ಹೋದ್ರು. ಇಲ್ಲಿ ಮಾತ್ರ 4 ಜನ ಉಳಿದಾರ. ಇದನ್ನು ಎಷ್ಟೋ ಹಿಂದೆ ಪರಂಪರೆಯಿಂದನು ಹೇಳ್ಕೊತ ಬಂದಾರ. ಈಗನು ಹಂಗೈತಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಯಾಕೆ ಕೇಳಾಕತ್ತೀನಿ ಅಂದ್ರೆ ನಿನ್ನ ಅಪ್ಪಗಳು ಸುದ್ದಿ ಇದನ್ನ ಕೇಳಿದಾಗ ಮತ್ತದು ನಾಳೆ ಒಂದು ಸಮಸ್ಯೆದೊಳಗೆ ಅಲ್ಲಿ ಏನಾರ ಒಂದು ವಿಷಯ ಅಂತದ ಪ್ರಸ್ತಾಪ ಆಯ್ತು, ನನಗೇನ್ ಬರ್ತಂದ್ರೆ ನೀವೆಲ್ಲರೂ ಇರ್ಬೇಕಪ್ಪ, ಬರ್ಬೇಕು ನಾ ಕರ್ದಾಗ ಅಂತ ಹೇಳಿದ್ರು. ಇದಕ್ಕ ನೀವು ಯಾವಾಗ ಕರಿತಿರ್ಲಿಲ್ಲ ಅಪ್ಪಗಳ, ನಾವೆಲ್ಲರೂ ಅವಾಗ ಬರೋದು ಶತಸಿದ್ಧ, ನಾವು ಬಂದ ಬರ್ತೀವಿ. ಅದಕ್ಕೆ ಏನೋ ಇದ್ರು ನಾವು ಹೇಳ್ಕೊತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಹೇಳಿ ಮತ್ತ ಇದೇ ಕಾರ್ಯಕ್ರಮ ಏನಂತಿಲ್ಲ ಮುಂದೂ ನಮ್ದು ಈ ಸತ್ಸಂಗ, ಈ ಸತ್ಯ ಕಾರ್ಯಕ್ರಮ ಇದನ್ನ ನಾವೆಲ್ಲರೂ ಇದನ್ನ ನಡೆಸ್ಕೊಂಡು ಹೋಗೋಣ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮುಗದೊಮ್ಮೆ ನಿಮ್ಗೆ ಕೇಳ್ಕೊತನು. ಈ ಕಾರ್ಯಕ್ರಮ ಇದನ್ನ ನಡೆಸೋಣಪ್ಪ, ಇಟ್ಟಕ್ಕ ಬೇಡ, ಮುಗಿಸೋದು ಬೇಡ, ಮತ್ತು ನಡೀಲಿ, ಹಿಂದಿನವರೆಲ್ಲರೂ ಸುಧಾರಿಸಲಿ ಅಂತೇಳಿ ನಾ ಹೇಳ್ತನು. ಅದಕ್ಕೆ ಇನ್ನು ಮುಂದೆ ಏನಂತಿಲ್ಲ ಪೂಜ್ಯರಿಂದ ಪ್ರವಚನ ಚಾಲು ಮಾಡ್ತಾರ. ನಮ್ಮ 2 ಮಾತಿಗೆ ವಿರಾಮ ಹೇಳಿ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಮಹಾದೇವ.